ತುಂಬ ವರ್ಷಗಳ ನಂತರ ಒಂದು ಸೇಫೆಥಾನ್. ಸೊ ಕರ್ನಾಟಕ ಬೆಂಗಳೂರು ಪೊಲೀಸ್ ಅವರು ರೋಡ್ ಸೇಫ್ಟಿ ಮೆಷರ್ಗೋಸ್ಕರ ಈ ಸೇಫೆಥಾನ್ 5 ಕಿಲೋಮೀಟರ್ ರನ್ನನ್ನು ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅವ್ರದ್ದೇ ಒಂದು ಟೀ ಶರ್ಟ್ ಕೊಂಡು ನಾವು ತೊಗೊಂಡು ಸಿಕ್ಕಾಬಟ್ಟೆ ಕ್ರೌಡ್ ಆಗಿತ್ತು. ವೀಕೆಂಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು. ಬೇರೆ ಬೇರೆ ಡ್ಯಾನ್ಸ್ ಫಾರ್ಮ್ ಮತ್ತು ರೋಡ್ ಸೇಫ್ಟಿ ಮೆಷರ್ಸ್ನ ಅವ್ರ ಮೂಲಕ ನಮಗೆ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಬ್ಯಾನರು, ಪ್ರತಿಯೊಬ್ಬರಿಗೂ ಅಲ್ಲಿ ಅರ್ಧ ಕಿಲೋಮೀಟರ್ ನೀರು ಮತ್ತು ಮಧ್ಯ ಟೋಲ್ಗಳು, ಈ ರೀತಿಯಾದ ಒಂದು ಮಾಸ್ಕ್ ಮ್ಯಾನ್ಗಳು ಎಲ್ಲ ರೀತಿಯಲ್ಲೂ ಒಂದೊಂದು ಕಿಲೋಮೀಟ್ರಿಗೂ ಒಬ್ಬೊಬ್ಬರನ್ನ ನಿಲ್ಲಿಸಿ ಆ ಥರ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಮಧ್ಯೆ ನಾವು ಸೆಲ್ಫಿ ತೊಗೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಎನರ್ಜಿ ಫೀಲ್ ಆಯಿತು, ಒಂಥರ ಖುಷಿ ಆಯಿತು. ದಯವಿಟ್ಟು ಈ ಥರ ಇದ್ದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಬಿಸಿ ತಿಂಡಿ ಕೂಡ ಅವರು ಅರೇಂಜ್ ಮಾಡಿ. ವಾಪಸ್ ಫಸ್ಟ್ ಥಿಂಗ್ ಐ ಥ್ಯಾಂಕ್ ಆಲ್ ದಿ ಪೊಲೀಸ್ ಆಫ್ ಬೆಂಗಳೂರು. ಇವತ್ತು ಯಾರ್ಯಾರು ಅಲ್ಲಿ ಬೆಳಿಗ್ಗೆ 4:45 ಗಂಟೆಗೆ ಡ್ಯೂಟಿಗೆ ಪಾಪ ನಮಗೋಸ್ಕರ ಬಂದು ಡ್ಯೂಟಿಗೆ ಹಾಜರಾಗಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಿಜವಾಗ್ಲೂ ನಮ್ಮ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಟೈಮಲ್ಲಿ. ಬಟ್ ಇವಾಗ ತುಂಬ ಎನರ್ಜಿ ಫೀಲ್ ಆಗ್ತಾ ಇದೆ, ಲೈಟ್ ವೇಟ್ ಆಗಿ ಫೀಲ್ ಆಗ್ತಿದೆ, ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇದೆ. ಸೊ ಅದಕ್ಕೆ ದಯವಿಟ್ಟು ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನು ಹೇಳ್ತೀನಿ ಅಂದರೆ, ಸಣ್ಣ ಇರೋರೆಲ್ಲ ಹೆಲ್ದಿ ಅಲ್ಲ, ದಪ್ಪ ಇರೋರೆಲ್ಲ ಅಯ್ಯೋ ನಾನು ಅನ್ಕೊಂಡು ಹೆಂಗಪ್ಪ ಕಂಪ್ಲೀಟ್ ಮಾಡ್ತಾರೆ ಅಂತ. ನೀವು ತುಂಬ ಜನ ನೋಡಿರ್ಬೋದು, ದಪ್ಪ ಇರೋರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ, ಸಣ್ಣಕ್ಕಿರೋರು ಅಯ್ಯೋ ಇದನ್ನು ಮಾಡಬೇಕಂತ ಲೇಸಿ ಆಗಿರ್ತಾರೆ. ಸೊ ಅಲ್ಲಿ ದಪ್ಪ ಇರೋ ವ್ಯಕ್ತಿ ಹೆಲ್ದಿ ಆಗಿರ್ತಾರೆ, ಸಣ್ಣ ಇರೋ ವ್ಯಕ್ತಿ ಅನ್ಹೆಲ್ದಿ ಆಗ್ತಾನೆ. ಹಾಗಾಗಿ ಯಾರು ಆಕ್ಟಿವ್ ಆಗಿರ್ತಾರೆ ಅವರು ಹೆಲ್ದಿ. ನೀವು ಎಷ್ಟು ದಿನದಲ್ಲಿ ಬಾಡಿ ಆಕ್ಟಿವ್ ಆಗಿ ಇಟ್ಕೊಂಡಿರ್ತೀರ, ನೀವು ಆಕ್ಟಿವ್ ಆಗಿರ್ತೀರ, ಆ ಮನುಷ್ಯ ಹೆಲ್ದಿ ಆಗಿರ್ತಾನೆ ಹೊರತು ನಾಟ್ ಬೈ ಬಾಡಿ ವೆಯ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ದಯವಿಟ್ಟು ನಿಮಗೋಸ್ಕರ ದಿನದಲ್ಲಿ ಒಂದು 3/4 ಗಂಟೆಯಿಂದ 1 ಗಂಟೆ ತೆಗೆದಿಟ್ಬಿಡಿ. ವಿತೌಟ್ ನೋ ರೀಸನ್ ನನಗೆ ಟೈಮ್ ಇಲ್ಲ, ಎಲ್ರಿಗೂ ಟೈಮ್ ಇಲ್ಲ ಗುರು, ಎಲ್ಲರೂ ಟೈಮಿಂದ ಓಡ್ತಾ ಇದ್ದಾರೆ, ಎಲ್ಲರೂ ಒಂದು ಬಿಸಿ ಶೆಡ್ಯೂಲ್ನ ಮಾಡ್ತಾನೆ ಇದ್ದಾರೆ. ಆದರೆ ನೀವು ಲೈಫಲ್ಲಿ ಚೆನ್ನಾಗಿರಬೇಕು, ನಿಮ್ಮ ಬಾಡಿ ಚೆನ್ನಾಗಿರಬೇಕು, ಲೈಫ್ ಟೈಮ್ ನೀವು ಹೆಲ್ದಿ ಆಗಿರಬೇಕು ಅನ್ನೋದಾದರೆ ದಯವಿಟ್ಟು ನಿಮಗೆ 3/4 ಗಂಟೆ ನಿಮಗೋಸ್ಕರ ಪ್ರತಿಯೊಬ್ಬರಿಗೂ ಟೈಮ್ ಸಿಗುತ್ತೆ, ಮಾಡ್ಕೊಳ್ಳೇಬೇಕು. 3/4 ಗಂಟೆ ನೀವು ಜಿಮ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ದಯವಿಟ್ಟು ಏನಾದ್ರು ಒಂದು ಇದರಲ್ಲಿ ನಿಮಗೋಸ್ಕರ, ನಿಮ್ಮ ಬಾಡಿಗೋಸ್ಕರ ನೀವು 3/4 ಗಂಟೆ ನಿಮ್ಮ ದೇಹನ ದಣಿಸಿದ್ರೆ ಜೀವನ ಪೂರ್ತಿ ನಿಮ್ಮ ದೇಹ ನಿಮ್ಮನ್ನು ಥ್ಯಾಂಕ್ ಯು ಹೇಳುತ್ತೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳುತ್ತೆ. ಸೊ ನೀವು ಚೆನ್ನಾಗಿರಬೇಕು ಅಂದರೆ ನಿಮ್ಮ ದೇಹನ ನೀವು ದಣಿಸಿದ್ರೆ ಮಾತ್ರ ನೀವು ಚೆನ್ನಾಗಿರ್ತೀರಾ. ಅದನ್ನು ನಾನು ಪದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ವಾಕಿಂಗ್ ಮಿನಿಮಮ್ ಒಂದು 3/4 ಗಂಟೆ 8,000 ಸ್ಟೆಪ್ಸ್, ದಿನಕ್ಕೆ 8,000 ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಫಾಸ್ಟಾಗಿ ನೀವು ಮಾತಾಡಿಕೊಂಡು ಫೋನ್ ನೋಡಿಕೊಂಡು ಫೋನಲ್ಲಿ ಇಟ್ಕೊಂಡು ಅಥವಾ ಫ್ರೆಂಡ್ಸ್ ಹತ್ರ ಹರಟೆ ಹೊಡ್ಕೊಂಡು ಮಾಡೋದಲ್ಲ, ಫಾಸ್ಟಾಗಿ ಮಾತಾಡ್ಬೇಕಾದ್ರೆ ವಾಕ್ ಮಾಡ್ಬೇಕಾದ್ರೆ ಯಾವ ಕಾರಣಕ್ಕೂ ಮಾತಾಡಬಾರ್ದು. ಹಾಗಾಗಿ ದಯವಿಟ್ಟು ಚೆನ್ನಾಗಿ ನಿಮ್ಮ ದೇಹನ ದಣಿಸಿ ಆರೋಗ್ಯವಾಗಿದ್ದರೆ ನಿಮಗೆ ಒಂದು ತಿಂಗಳಾದಮೇಲೆ ಆ ರಿಸಲ್ಟ್ಸ್ ಕಾಣಿಸೋಕ್ಕೆ ಶುರು ಆದಾಗ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ, ಬಾಡಿ ತುಂಬ ಲೈಟ್ ವೇಟ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಡೈಲಿ ನಾವು ಅಳು ಮುಳು ತಿನ್ನೋದನ್ನ ಎಲ್ಲ ಅವಾಯ್ಡ್ ಮಾಡ್ತೀವಿ. ನಮಗೆ ಗೊತ್ತಿಲ್ಲದೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ನಾವು ಶುರು ಮಾಡ್ತೀವಿ. ಸೊ ದಯವಿಟ್ಟು 1 hour ಎಕ್ಸರ್ಸೈಸ್ ಮಾಡೋಕ್ಕೆ ಶುರು. ಪ್ಲೀಸ್ ವರ್ಕೌಟ್ ಫಾರ್ 1 day and be healthy, stay fit for your family.